ಇಂದು ಆಧುನಿಕತೆಯ ಭರಾಟೆಯಲ್ಲಿ ರಂಗಕಲೆ ನಶಿಸಿ ಹೋಗ್ತಿವೆ. ರಂಗಭೂಮಿ ಉಳಿದರೆ ಮಾತ್ರ ಕಲಾವಿದರ ಉಳಿವು ಸಾಧ್ಯ. ಹೀಗಾಗಿ ಸರ್ಕಾರಗಳು ಹೆಚ್ಚು ಅನುದಾನ ನೀಡಿ ರಂಗಭೂಮಿ ಉಳಿಸಿ ಬೆಳೆಸುವ ಕಾರ್ಯ ಮಾಡುವ ಅಗತ್ಯವಿದೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ ತಿಳಿಸಿದರು. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಕರ್ನಾಟಕ ಸಾಹಿತ್ಯ ಸಂಘದ ಸಹಯೋಗದೊಂದಿಗೆ ಬೇದರ್ ನಗರದ ಗುಂಪಾ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ನಾಟ್ಯ ಸಂಘದ ಥಿಯೇಟರ್ ಹತ್ತಿರದ ಗುಂಪಾ ರಿಂಗ್ ರಸ್ತೆ ಮೇಲೆ ಆಯೋಜಿಸಿದ ವಿಶ್ವ ರಂಗಭೂಮಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಮುಂದಿನ ಪೀಳಿಗೆಗೆ ರಂಗಭೂಮಿ ಕಲೆ ಪರಿಚಯಿಸಲು, ನಾಟಕಗಳ ಕುರಿತು ತಿಳಿಸಲು ಈ ದಿನವನ್ನು ವಿಶ್ವದ ಹಲವು ದೇಶಗಳಲ್ಲಿ ಆಚರಣೆ ಮಾಡಲಾಗುತ್ತದೆ ಅಂತ ಹೇಳಿದರು. ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಮಾತನಾಡಿ 1961ರಲ್ಲಿ ಪ್ಯಾರಿಸ್ನಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ಆಚರಿಸಬೇಕೆಂದು ಯುನೆಸ್ಕೋ ಮೊದಲನೇ ಬಾರಿಗೆ ಘೋಷಣೆಯನ್ನ ಮಾಡಿತು. ಇಬ್ರಾಹಿಂ ಅಲ್ಕಾಜಿ ಅವರನ್ನ ರಂಗಭೂಮಿ ಪಿತಾಮಹ ಅಂತ ಕೂಡ ಕರೀತಾರೆ. ನಾಟಕವಾಡುವ ಸ್ಥಳವನ್ನ ರಂಗಭೂಮಿ ಅಥವಾ ಥಿಯೇಟರ್ ಅಂತ ಕರೀತಾರೆ. ಹಿಂದೆ ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯ, ಮೋಸ ಮತ್ತು ವಂಚನೆಗಳನ್ನ ಕಲಾವಿದರು ನಾಟಕದ ಮೂಲಕ ತೋರಿಸ್ತಾ ಇದ್ರು. ಸಮಾಜದಲ್ಲಿ ವಿವಿಧ ಪಾತ್ರಗಳ ಮೂಲಕ ಜಾಗೃತಿಯನ್ನು ಮೂಡಿಸ್ತಿದ್ರು. ಫೆಬ್ರವರಿ ನಂತರ ರಾಶಿ ಕೆಲಸವನ್ನ ಮುಗಿಸಿ ಮನೋರಂಜನೆಗಾಗಿ ಬೇಸಿಗೆಯಲ್ಲಿ ಪೌರಾಣಿಕ ನಾಟಕವನ್ನ ಮಾಡಿ ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ಬೆಳಕನ್ನ ಚೆಲ್ತಿದ್ರು ಅಂತ ಪ್ರತಿಪಾದಿಸಿದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ, ವಿಶ್ವ ರಂಗ ಸಂಸ್ಥೆ ದಿನಾಚರಣೆಯನ್ನ ವಿಶ್ವದ 85 ರಾಷ್ಟ್ರಗಳಲ್ಲಿ ಆಚರಣೆಯನ್ನ ಮಾಡಲಾಗ್ತದೆ. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ, ವಿಶ್ವ ರಂಗಭೂಮಿ ದಿನಾಚರಣೆಯನ್ನ ವಿಶ್ವದ 85 ರಾಷ್ಟ್ರಗಳಲ್ಲಿ ಆಚರಣೆಯನ್ನ ಮಾಡಲಾಗ್ತದೆ. ರಾಜ್ಯದಲ್ಲೂ ಸಹ ನಾಟಕ ಅಕಾಡೆಮಿಯು ರಂಗಭೂಮಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆಚರಿಸಲಾಗ್ತದೆ ಎಂದು ಬೇದರ್ನಲ್ಲಿ 5 ಜನ ರಂಗಭೂಮಿ ಕಲಾವಿದರನ್ನು ಸಹ ಸನ್ಮಾನಿಸಲಾಗ್ತದೆ ಅಂತ ತಿಳಿಸಿದರು. ಇದೇ ವೇಳೆ ದೇವಿದಾಸ್ ಚಿಮ್ಕೋಡೆ ಹಾಗೂ ತಂಡದವರಿಂದ ಹೆಣ್ಣು ಸಮಾಜದ ಕಣ್ಣು ಎಂಬ ಬೀದಿ ನಾಟಕವನ್ನು ಪ್ರದರ್ಶನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಂಗಾಯಣ ಮಾಜಿ ನಿರ್ದೇಶಕ ಮಹೇಶ್ ವಿ ಪಾಟೀಲ್, ಪ್ರೊಫೆಸರ್ ಪ್ರಭು ಶೆಟ್ಟಿ ಮೂಲಗೆ, ಬಸವರಾಜ್ ಕಟ್ಟಿಮನಿ, ಪವನ್ ಬಾರೆ, ಲಕ್ಷ್ಮಣ್ ಮಚ್ಕುರಿ, ಶೇಷಪ್ಪ ಚಿಟ್ಟ, ಗಾಯಕ ಶಬುಲಿಂಗ ವಾಲ್ದೊಡ್ಡಿ, ಪ್ರೊಫೆಸರ್ ಉಮಾಕಾಂತ್ ಪಾಟೀಲ್, ವೈಜನಾಥ್ ಪಾಟೀಲ್, ಮಲ್ಲಮ್ಮ ಸಂತಾಜಿ, ನೆಂಜಲಿಂಗಪ್ಪ ತಗಾರೆ, ಬಿಜೆ ವಿಷ್ಣುಕಾಂತ, ರಾಮಕೃಷ್ಣನ್ ಸಾಳೆ, ಶಿವಶರಣಪ್ಪ ಗಣೇಶ್ಪುರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂಬಂಧ ಹಿಂಗೆ ಸಾಧು ಸಂತರು ಮಾಟ ಮಂತ್ರ ಮೂಡನ್ಬೇಕೆ ಮಳ್ಳಾಗಿ ಅವ್ರ ಸಂಸಾರ ಹಾಳಾಗ್ ಹೋಗ್ಯದ. ಉಚಿತ ಮಾಡಕ್ ಹೋಗ್ಬೇಡ್ರಿ. ಆಕಿಗೆ ಏನಾಗಿಲ್ಲ, ನೀವೇ ಚಂದಿದ್ದಳು. ಏನೋ ಸ್ವಲ್ಪ ಏನೋ ಜರ ಹಾಕಿದಾರ, ಆಕಿದಾಗೆ ಅರ್ಥ ಹೊಂಟದೇಬಿಟ್ಟೆ ಮಾಡಕ್ ಹೋಗ್ಬೇಡ್ರಿ. ಯಾವ್ದೇ ಕಾರಣಕ್ಕ ನಿಷ್ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಆಕೆ ದವಾಖಾನೆ ಕರ್ಕೊಂಡ್ ನಡ್ರಿ, ನಿಮ್ಗೆಲ್ಲ ಒಳ್ಳೇದಾಯ್ತು ನಡ್ರಿ. ಯಾಕೋ ಆರಾಮಿಲ್ಲ. ಆಯ್ತಾಯ್ತು. ಈ ನಾಟಕ ಪರಂಪರೆಯನ್ನು ಉಳಿಲಿಕ್ಕೆ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರ ಮೂಲಕ ನಮ್ಮ ಪ್ರಾಚೀನ ಕಾಲದ ನಾಟಕಗಳು, ವೃತ್ತಿ ನಾಟಕ ಕಂಪನಿಗಳು, ಹವ್ಯಾಸಿ ನಾಟಕಗಳು ಇವೆಲ್ಲ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿಶೇಷ ಆಸ್ಥೆಯನ್ನು ವಹಿಸೋಣ. ಇವತ್ತು ಯುನೆಸ್ಕೋಗೆ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಮಾಡಬೇಕಂತ ಹೇಳಿ ಪ್ರಸ್ತಾವನೆಯನ್ನು ಸಲ್ಲಿಸ್ತದೆ. ಅದು 1961-62ರಲ್ಲಿ ಯುನೆಸ್ಕೋ ಜಾರಿಗೆ ಮಾಡ್ತದೆ. ಅಂದಿನಿಂದ ಇಲ್ಲಿವರೆಗೆ ಇಡೀ ಜಗತ್ತಿನಾದ್ಯಂತ 85 ರಾಷ್ಟ್ರಗಳ 70 ದೇಶಗಳಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಟಕ ಅಕಾಡೆಮಿ ಮೂಲಕ ಅನೇಕ ಜಿಲ್ಲೆಗಳಲ್ಲಿ ಇಂದು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಭಾರತ ದೇಶದ ಸಂಸ್ಕೃತಿ ಮಂತ್ರಾಲಯ ಅಧೀನದಲ್ಲಿರುವಂಥ ರಾಷ್ಟ್ರೀಯ ನಾಟಕ ಶಾಲೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದೆ ಈ ನಮ್ಮ ರಂಗಭೂಮಿಗೆ. ಆ ಒಂದು ನಾಟಕ ಶಾಲೆಯಲ್ಲಿ ಅಧ್ಯಯನ ಮಾಡಿರುವಂಥ ನಮ್ಮ ಮಹೇಶ್ ಪಾಟೀಲ್ ಸರ್ ಅವರು ಇದ್ದಾರೆ ನಮ್ಮೊಂದಿಗೆ. ಹೀಗಾಗಿ ಈ ನಮ್ಮ ನಾಟಕ ಸಂಸ್ಕೃತಿ ಇಂದಿನ ದಿನಮಾನಗಳಲ್ಲಿ ಬೆಳಿಬೇಕು, ಜೊತೆಗೆ ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ಪರಿಚಯ ಮಾಡಿಕೊಟ್ಟು ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಇದು ಜಗತ್ತಿನಾದ್ಯಂತ ಪ್ರಚಾರ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ
ನಾಟಕ ಅಕಾಡೆಮಿ ಬಹಳ ಒತ್ತನ್ನು ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಕಲಾವಿದರಿಗೆ ರೂಪಿಸಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಇಂದು ವಿಶ್ವರಂಗಭೂಮಿ ದಿನಾಚರಣೆ ಈ ಬೀದಿ ನಾಟಕ ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಸಾಯಂಕಾಲ ನಮ್ಮ ಬಸವರಾಜ ಮನೆಯವರ ನಾಟಕದಲ್ಲಿ ನಾವು ತಾಯಿಯ ಕರುಳು ಅನ್ನುವಂಥ ನಾಟಕ ಪ್ರದರ್ಶನದ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ 5 ರಂಗ ಕಲಾವಿದರಿಗೆ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ತಾವೆಲ್ಲರೂ ಆ ಒಂದು ನಾಟಕವನ್ನು